ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಮತ್ತು ಪಟಾಲಂಗೆ ಮಹತ್ವದ ದಿನ. ಕಾರಣ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ನಿಗದಿಯಾಗಿರುವಂತಹ ಆರೋಪವನ್ನ ಸಾಬೀತುಪಡಿಸುವಂತಹ ಪ್ರಯತ್ನವನ್ನ ಚಾರ್ಜ್ ಫ್ರೇಮ್ ಮೂಲಕ ಪ್ರಾಸಿಕ್ಯೂಷನ್ ಮಾಡುತ್ತೆ. ಸೊ ಹೀಗಾಗಿ ಕೋರ್ಟ್ನಲ್ಲಿ ಏನೆಲ್ಲ ವಿಚಾರಗಳು, ಯಾವೆಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಆರೋಪಿಗಳು ಏನೆಲ್ಲ ಹೇಳ್ತಾರೆ, ಯಾರಾದರೂ ತಪ್ಪನ್ನ ಒಪ್ಕೊಳ್ತಾರ ಅಥವಾ ಸಹಜವಾಗಿ ತಮ್ಮ ವಕೀಲರನ್ನ ಇಟ್ಟು ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಾರ? ಕುತೂಹಲ ಅಂತೂ ಇದೆ. ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪ ನಿಗದಿಯ ಪ್ರಕ್ರಿಯೆ ಆಗುತ್ತೆ. ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕು 17 ಆರೋಪಿಗಳು. ಮೊನ್ನೆ ಕೋರ್ಟ್ ಸ್ಪಷ್ಟ ಅಕ್ಷರಗಳಲ್ಲಿ ಹೇಳಿತ್ತದನ್ನ. ಯಾರಾದರೂ ಇವತ್ತು ಹಾಜರಾಗಲಿಲ್ಲ ಅಂದರೆ ಅವ್ರ ಮೇಲೆ NBW ನಾವು ಇಶ್ಯೂ ಮಾಡ್ತೀವಿ ಅಂತ, ನಾನ್ ಬೇಲೆಬಲ್ ವಾರೆಂಟ್ ಅನ್ನು ಇಶ್ಯೂ ಮಾಡ್ತೀವಿ, ಹೇಳ್ಕೊಂಡು ಬರ್ಬೇಕು ಪೊಲೀಸರು ಅಂತ. ಸೊ ಚಾರ್ಜ್ ಫ್ರೇಮ್ ನಿಗದಿ ಆಗೋದು ನಿಕ್ಕಿ ಆಗ್ತಾ ಇದೆ. ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಅಂದರೆ ಏನು ಅನ್ನೋದನ್ನು ಕೂಡ ನಾವು ಹೇಳ್ಬಿಡ್ತೀವಿ. 17 ಜನ ಆರೋಪಿಗಳು, 7 ಜನ ಪರಪ್ಪನಗ್ರಹದ ಪಾಲಾಗಿದ್ದಾರೆ. ಅವ್ರದ್ದೆಲ್ಲ ಬೇಲ್ ರದ್ದಾಗಿರೋ ಕಾರಣ ಉಳಿದ 10 ಜನ ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರಾಗಬೇಕಾಗತ್ತೆ. ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಅಂದ್ರೆ ಏನಂದ್ರೆ ಸೆಕ್ಷನ್ಸ್ಗಳಿದ್ದಾವೆ. ಕೊಲೆ ಆರೋಪ IPC 302, ಆಮೇಲೆ ಕಾನ್ಸ್ಪಿರಸಿ ಷಡ್ಯಂತ್ರ 120B, ಆಮೇಲೆ ಕಿಡ್ನಾಪ್ಗೆ ಸಂಬಂಧಪಟ್ಟಂತ ಸೆಕ್ಷನ್ಗಳನ್ನು ಪೊಲೀಸ್ನವರು ಹಾಕಿದ್ದಾರೆ. ನಿಮ್ಮ ಮೇಲೆ ಇಂಥ ಆರೋಪಗಳಿದೆ, ನೀವೇನು ಹೇಳ್ತೀರಾ ಅಂತ ಓದಿ ಹೇಳ್ತಾರೆ ಜಡ್ಜ್. ಸಹಜವಾಗಿ ಆರೋಪಿಗಳು ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ತಾರೆ, ಒಪ್ಕೊಳ್ಳೋದಿಲ್ಲ. ಟ್ರಯಲ್ ನಡೀಲಿ ಅಂತ ಅಂತಾರೆ. ಒಂದು ವೇಳೆ ಯಾರಾದರೂ ಬೈ ಚಾನ್ಸ್ ಒಪ್ಕೊಂಡ್ಬಿಟ್ರೆ ಶಿಕ್ಷೆ ಕೂಡ ಇಂಥ ಪ್ರಕರಣಗಳಲ್ಲಿ ಕೂಡಲೇ ಪ್ರಕಟ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಬಹುತೇಕ ಒಪ್ಕೊಳ್ಳಲ್ಲ ಆರೋಪಗಳು ಬಂದಾಗ. ಸೊ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ ಬಗ್ಗೆ ನಾನು ವಿವರಿಸ್ತಾ ಇದ್ದೀನಿ ನಿಮಗೆ. ಆರೋಪಿಗಳ ಹಾಜರಾತಿ ಬಳಿಕ ಈ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ ಆಗುತ್ತೆ ಅಂತ. ಕರೆದಾಗ ಕಟ್ಟೆಗೆ ಆರೋಪಿಗಳು ಬರಬೇಕಿದೆ. ಒಬ್ಬೊಬ್ಬರ ಮೇಲೂ ಅವರು ಇಡೀ ಕ್ರೈಮ್ನಲ್ಲಿ ಭಾಗಿಯಾಗಿರುವ ಗಂಭೀರತೆ, ಪ್ರಕರಣ ಮತ್ತು ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಓದಿ ಹೇಳ್ತಾರೆ. 17 ಆರೋಪಿಗಳನ್ನು ಕರೆದು ಸೆಕ್ಷನ್ಗಳನ್ನು ಹೇಳ್ತಾರೆ. ನಿಮ್ಮ ಮೇಲೆ ಕೊಲೆ ಆರೋಪದ ಸೆಕ್ಷನ್ ಇದೆ, 302 ಇದೆ. ನಿನ್ನ ಮೇಲೆ ಷಡ್ಯಂತ್ರ ಕಾನ್ಸ್ಪಿರಸಿಯ ಸೆಕ್ಷನ್ಗಳಿದ್ದಾವೆ. ನಿನ್ನ ಮೇಲೆ ಥೆಫ್ಟ್ ಅಂದರೆ ಸುಲಿಗೆ ಮಾಡಿರೋದ್ರ ಆರೋಪ ಇದೆ, ಹಲ್ಲೆ ಮಾಡಿದ್ರ ಆರೋಪ ಇದೆ ಅಂತ ಸೆಕ್ಷನ್ಗಳನ್ನು ಓದಿ ಹೇಳ್ತಾರೆ. ಸಾಕ್ಷಿನಾಶದ ಸೆಕ್ಷನ್ಗಳನ್ನು ಕೂಡ ಓದಿ ಹೇಳ್ತಾರೆ. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಪ್ರಶ್ನೆಗಳನ್ನು ಜಡ್ಜ್ ಕೇಳ್ತಾರೆ. ನೀ ಜನ ಸುಳ್ಳ, ಭಾಗಿಯಾಗಿದ್ದ, ಈ ಟೈಮಲ್ಲಿ ಇದ್ದ ಅಂತೆಲ್ಲ ಇನಿಷಿಯಲ್ ಆಗಿ ಕೇಳ್ತಾರೆ ಪ್ರಶ್ನೆಗಳನ್ನು. ಇದಕ್ಕೆ ಆಲ್ಮೋಸ್ಟ್ ಅವರ ಪರ ವಕೀಲರ ಹತ್ರ ಸಲಹೆ ಅಂತ ತಗೊಂಡಿರ್ತಾರೆ. ಜಡ್ಜ್ ಕೇಳಿದಾಗ ಏನು ಉತ್ತರ ಕೊಡಬೇಕು ಅಂತ ಹಂಗೆ ಕೊಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ನಾಗೇಶ್, ಎಷ್ಟೊತ್ತಿಗೆ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆ ನಿಗದಿ ಆಗಿದೆ? ಏನೇನು ಮಾಹಿತಿಗಳು ಸಿಗುತ್ತೆ? ಇವತ್ತು ಯಾರು ಕಳ್ಳಾಟ ಆಡದೇ ಇರೋ ರೀತಿಯಲ್ಲಿ ಯಾವ ರೀತಿ ಕೋರ್ಟ್ ಕಣ್ಗಾವಲನ್ನು ಇರಿಸುತ್ತೆ ಈ ಪ್ರಕರಣದಲ್ಲಿ? ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಾದ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಇವತ್ತು ಸೆಷನ್ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು. ಕಳೆದ ಬಾರಿ ಬಹಳ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಗೈರಾಜರಾಗಬಾರ್ದು. ಒಂದು ವೇಳೆ ಗೈರಾಜರಾಗಿದ್ರೆ ನಾವು ಕೂಡಲೇ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಂಥ ಕಾರಣಕ್ಕಾಗಿ ಇವತ್ತು ಈ ಪ್ರಕರಣದ 17 ಜನ ಆರೋಪಿಗಳು ಕೂಡ ಮಧ್ಯಾಹ್ನದ ನಂತರ ಸೆಷನ್ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯ ಅಪ್ಡೇಟ್ ಆಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಮೊದಲು ಆರೋಪಿಗಳೇನು ಹಾಜರಾಗ್ತಾರೋ 17 ಜನ ಆರೋಪಿಗಳ ಹಾಜರಾತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ನ್ಯಾಯಾಧೀಶರು ಮಾಡ್ತಾರೆ. ಫಸ್ಟ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳ ಹೆಸರನ್ನು ಸೂಚಿಸಿ ಅವರು ಹಾಜರಾಗಿದ್ದಾರೆ ಅನ್ನುವಂಥದ್ದನ್ನು ಖಾತ್ರಿಪಡಿಸಿದ ಬಳಿಕ ಚಾರ್ಜ್ ಫ್ರೇಮ್ಗೆ ಅವರಿಗೆ ಚಾರ್ಜ್ ಫ್ರೇಮ್ ಮಾಡಲಾಗತ್ತೆ ಅನ್ನುವಂಥ ಸೂಚನೆಯನ್ನು ಕೊಡುತ್ತೆ. ಅದಾದ ಬಳಿಕ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರ ವಿರುದ್ಧ ಏನು ಆರೋಪ ಇದೆ ಮತ್ತು ಯಾವ ಸೆಕ್ಷನ್ಸ್ಗಳ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಇವ್ರ ಮೇಲೆ ಅನ್ನುವಂಥ ಮಾಹಿತಿಯನ್ನು ನ್ಯಾಯಾಧೀಶರು ಆರೋಪಿಗಳಿಗೆ, ಪ್ರತಿಯೊಬ್ಬ ಆರೋಪಿಗಳಿಗೂ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಎಕ್ಸಾಂಪಲ್, ಈಗ ದರ್ಶನ್ ಮೇಲೆ ಕಿಡ್ನಾಪ್ ಮತ್ತು ಕೊಲೆ ಯತ್ನ ಸೇರಿದಂತೆ ಈ ರೀತಿ ಕೇಸ್ಗಳಿದೆ. ಅದೇ ರೀತಿಯಾಗಿ 17 ಜನ ಆರೋಪಿಗಳ ವಿರುದ್ಧವೂ ಕೂಡ ಅವರ ಮೇಲೆ ಇರುವಂಥ ಏನು ಆರೋಪ ಮತ್ತು ಸೆಕ್ಷನ್ಸ್ಗೆ ಹೇಳಿದ ಅದನ್ನು ಗಮನಕ್ಕೆ ತರುವಂಥ ಕೆಲಸ ಮಾಡ್ತಾರೆ. ಅದಾದ ಬಳಿಕ ನಿಮಗೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದಿದೆ, ಅದು ನಿಜಾನ ಸುಳ್ಳ ಅನ್ನುವಂಥದ್ರ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ನ್ಯಾಯಾಧೀಶರು ಆರಂಭದಲ್ಲಿ ಮಾಡ್ತಾರೆ. ಅವರು ಒಂದು ವೇಳೆ ಎಲ್ಲ ನಿರಾಕರಿಸಿದರೆ ಅವರು ಆರಂಭದಲ್ಲಿ ಎಲ್ಲರೂ ಕೂಡ ಟ್ರಯಲ್ ಆಗಲಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಹಾಗಾಗಿ ಅವರ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ನ್ಯಾಯಾಧೀಶರು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಇರುವಂಥದ್ದು. ಮಮತಾ. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದು